ಕಾಡಿನ ರಾಜ ಕಡ್ದಂಗಾಯ್ತಲ್ಲ. ಭಗವಂತ, ಏನ್ ಭಗವಂತ, ನಾನು ಯಾವ ಸೀಮೆ ರಾಜ, ನೀನು ರಾಜ, ಜಗತ್ತಿಗೆ ರಾಜ. ನಾನೇನಿದ್ರು ನಿನ್ನ ಸ್ನೇಹಿತ, ನಿನ್ನ ಸೇವಕ. ಸ್ನೇಹಕ್ಕೆ ನೀನ್ ಸೇವಕ, ಭಕ್ತಿಗೆ ನಾನ್ ಸೇವಕ. ದೊಡ್ಡ ಮಾತು ಭಗವಂತ, ದೊಡ್ಡ ಮಾತು. ಆದರೆ ಮಾತಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಆಫೀಸಲ್ಲಿ ಇವತ್ತು ಫ್ಯಾನ್ಸಿ ಡ್ರೆಸ್ ಅಂತ ಹೇಳಿದ್ರು, ಅದಕ್ಕೆ ಹೊರಟಿದ್ದೆ. ಈಗ ನೋಡಿದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಡ್ರೆಸ್ ಚೇಂಜ್ ಮಾಡೋಣ ಅಂತ ಮನೆಗೆ ಹೊರಟಿದ್ದೆ. ನೀನು ಬಾ, ಅಂದಿವೆ ಮಾತಾಡ್ಕೊಂಡು ಹೋಗೋಣ. ಅಕಸ್ಮಾತ್ ನಾಯಿಗಳೇನಾದರೂ ಕಚ್ಚಿದ್ರು ನನಗೆ ಕಚ್ಚುತ್ತೆ, ನಿನಗೇನು ಮಾಡಲ್ಲ. ತಮ್ಮದೆಲ್ಲದ ವೇಷ ಹಾಕಿದಾಗ ಆತ್ಮಸಾಕ್ಷಿ ಅನ್ನೋ ನಾಯಿ ಬೊಗಳವರೆಗೂ ಮನುಷ್ಯನಿಗೆ ಅರಿವಾಗೋದೇ ಇಲ್ಲ ಶಿವಪ್ರಸಾದ್. ಆತ್ಮಸಾಕ್ಷಿ ಅನ್ನೋ ನಾಯ ಅರ್ಥ ಆಗಲಿಲ್ಲ ಭಗವಂತ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದ್ದೇ ಆದ ವೇಷ ಇರುತ್ತೆ ಶಿವಪ್ರಸಾದ್. ಆದರೆ ಅವನು ಆಸೆಗೂ, ಆಮಿಷಕ್ಕೂ, ಮೋಸಕ್ಕೂ, ಸ್ನೇಹಕ್ಕೂ, ಪ್ರೀತಿಗೂ ಪ್ರತ್ಯೇಕ ವ್ಯಕ್ತಿತ್ವ ಅನ್ನೋ ವೇಷ ಧರಿಸ್ತಾನೆ. ಆ ವೇಷ ಅವನಿಗೆ ಸೂಕ್ತ ಅಲ್ಲ ಅಂತ ಆತ್ಮಸಾಕ್ಷಿ ಗೊತ್ತಾದಾಗ ಅದು ನಾಯಿಯಂತೆ ಬೊಗಳಬೇಕು. ಆಗಲೇ ಅವನು ವೇಷ ಕಳಚಿ ಅವನು ಅವನಾಗೇ ನಿಲ್ಲಲು ಸಾಧ್ಯ. ಸಬ್ಜೆಕ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಭಗವಂತ. ಆದರೆ ನನಗೆ ಅರ್ಥ ಆಗಿದ್ದಿಷ್ಟೇ, ಬಡವನಿಗೆ ಬಡವನ ವೇಷ, ಶ್ರೀಮಂತನಿಗೆ ಶ್ರೀಮಂತನ ವೇಷ. ಭಗವಂತ, ಎಷ್ಟು ವರ್ಷ ಅಂತ ನಾನು ತಾನೇ ಬಡವನ ವೇಷ ಹಾಕ್ಕೊಂಡಿರೋದು. ನೀನು ಯಾಕೆ ನನಗೆ ಶ್ರೀಮಂತನ ವೇಷ ಕರುಣಿಸಬಾರ್ದು? ವೇಷ ಅನ್ನೋದು ಕರುಣಿಸೋದಲ್ಲ ಶಿವಪ್ರಸಾದ್, ಅದು ಗಳಿಸೋದು. ನನಗೆ ಗೊತ್ತು ಭಗವಂತ, ನೀನು ಹೀಗೆ ಹೇಳ್ತೀಯ ಅಂತ. ನಾನು ಏನು ಕೇಳಿದ್ರು ನೀನು ಓಕೆ ಅನ್ನಲ್ಲ. ಅಲ್ಲ, ನನಗೆ ಬೇಡ, ಅಟ್ಲೀಸ್ಟ್ ನನ್ನ ಹೆಂಡತಿ ಪ್ರಾರ್ಥನೆಗಾದರೂ ತಥಾಸ್ತು ಅನ್ನಬಾರ್ದಾ? ಪ್ರಾರ್ಥನೆ ಅನ್ನೋದು ಸುಲಭ ಅಲ್ಲ ಶಿವಪ್ರಸಾದ್, ಅದು ಎಂದೂ ಮುಗಿಯದ ವಾಡಿಕೆ. ಅಂದ್ರೆ ಸತ್ಯವಾಗಿಯೋ ಸುಳ್ಳಾಗಿಯೋ ನಡ್ಕೊಂಡ್ರೆ ಅದು ವರ್ತನೆ. ಸತ್ಯ ಸುಳ್ಳಿಗೆ ಸ್ವಾರ್ಥ ಬೆರೆಸಿ ಹೇಳಿದ್ರೆ ಅದು ಸಮರ್ಥನೆ. ಬೇಡಿಕೆಗೆ ಭಕ್ತಿ ಸೇರಿಸಿ ಕೇಳ್ಕೊಂಡ್ರೆ ಅದು ಪ್ರಾರ್ಥನೆ. ಹಾ, ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ. ನನ್ನ ಹೆಂಡ್ತಿದಂತೂ ಯಾವಾಗಲೂ ಒಂದೇ ಪ್ರಾರ್ಥನೆ, ನನ್ನ ಗಂಡ, ಮಕ್ಕಳು, ಮನೆ ಎಲ್ಲವೂ ಚೆನ್ನಾಗಿರಬೇಕು, ನನ್ನ ಗಂಡ ಉನ್ನತ ಸ್ಥಾನಕ್ಕೇರಬೇಕು ಅಂತ. ಇಷ್ಟು ಖಡಾಖಂಡಿತವಾಗಿ ಹೇಗೆ ಹೇಳೋದಕ್ಕೆ ಸಾಧ್ಯ ಶಿವಪ್ರಸಾದ್? ಹೇಗೆ ಹೇಳ್ತೀಯ ಅಂದ್ರೆ, ಅವಳು ನನ್ನ ಹೆಂಡ್ತಿ, ಐನೋ, ಅವಳು ದೇವ್ರ ಹತ್ರ ಯಾವಾಗಲೂ ಇದನ್ನೇ ಕೇಳ್ಕೊಳ್ಳೋದು. ಆಗ ಇದ್ದ ಪ್ರಾರ್ಥನೆ ಈಗ ಬದಲಾಗಿರ್ಬೋದಲ್ವ ಶಿವಪ್ರಸಾದ್? ಯಾಕಂದ್ರೆ ವರ್ತನೆಗೂ ಸಮರ್ಥನೆಗೂ ಅಂತ್ಯವಿದೆ, ಆದರೆ ಪ್ರಾರ್ಥನೆಗೆ ಅಂತ್ಯವೇ ಇಲ್ಲ. ಹಾಗೂ ಅದು ಪ್ರತಿಕ್ಷಣ ಬದಲಾಗೋ ಚಂಚಲ ಕ್ರಿಯೆ. ಚಾನ್ಸೇ ಇಲ್ಲ. ನೀನು ಕಣ್ಣು ಮುಚ್ಕೊಂಡು ಅಸ್ತು ಅನ್ನು, ನಾನು ಉದ್ಧಾರ ಆಗ್ಬಿಡ್ತೀನಿ. ಗಿರಿ ಪ್ರಾರ್ಥನೆಗೆ ಓಕೆ ಅನ್ನು ಭಗವಂತ. ಇನ್ನೊಂದ್ಸಲ ಯೋಚನೆ ಮಾಡಿ ನಿರ್ಧಾರ ತಗೋ ಶಿವಪ್ರಸಾದ್. ಯಾಕಂದ್ರೆ ಸ್ವಾರ್ಥಕ್ಕೆ ಮಿತಿ ಇಲ್ಲ, ಆಸೆಗೆ ಅಂತ್ಯವಿಲ್ಲ, ಪ್ರಾರ್ಥನೆಗೆ ಕೊನೆಯೇ ಇಲ್ಲ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನೀನು ಸುಮ್ಮನೆ ತಥಾಸ್ತು ಅನ್ನು, ಶ್ರೀಮಂತ ಆಗ್ಬಿಡ್ತೀನಿ. ಸರಿ, ಹಾಗೇ ಆಗಿ ನಿನ್ನ ಶ್ರೀಮತಿ ಇವತ್ತು ನನ್ನ ಬಳಿ ಕೇಳುವಂತ ಪ್ರಾರ್ಥನೆ ಫಲಿಸಲಿ. ತಥಾಸ್ತು. ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು ಸೋ ಮಚ್. ರೀ ಸಂಧ್ಯಾ ಅವ್ರೆ, ಆ ನಲ್ಲಿ ಆಫ್ ಮಾಡ್ರಿ. ಬಕೆಟ್ ತುಂಬ ನೀರ್ ಹರಿತಾ ಇದೆ, ಅದನ್ನ ನೋಡ್ತಾ ಕೂತಿದಿರಲ್ಲ. ಮೊದ್ಲೇ ಬೆಂಗಳೂರಲ್ಲಿ ನೀರಿನ ದೊಡ್ಡ ಸಮಸ್ಯೆ ಇದೆ. ಒಂದ್ ಟ್ಯಾಂಕರ್ ನೀರ್ಗೆ 2,500 ರೂಪಾಯಿ. ಆ ಟ್ಯಾಂಕರ್ ಮನೆಗೆ ಬರೋದ್ರೊಳಗೆ ಅರ್ಧ ನೀರ್ ವೇಸ್ಟ್ ಆಗಿರುತ್ತೆ. ನೀವು ಹೀಗ್ ನೀರ್ ವೇಸ್ಟ್ ಮಾಡ್ತಿದ್ದೀರಲ್ಲ. ಅಯ್ಯೋ ಸಾರಿ ರೀ, ಏನ್ ಮಾಡೋದು, ಅಭ್ಯಾಸ ಬಲ ಅಲ್ಲ, ದುರ್ಬಲ. ನೀರೇ ಇಲ್ದೆ ಹೋದಾಗ ಗೊತ್ತಾಗತ್ತೆ ನೀರಿನ ಬೆಲೆ ಏನು ಅಂತ. ಅಯ್ಯೋ ಬಿಡೋವರೆಗೂ ತಮಿಳ್ನಾಡಿಗೆ ಚೆನ್ನಾಗೆ ನೀರ್ ಬಿಟ್ಟು ಈಗ ನೀರಿಲ್ಲ ಅಂದ್ರೆ ನಾವೇನ್ರಿ ಮಾಡೋದು? ಅದು ನಿಜನೇ. ಯಾವ್ದೋ ಫಿಲಮ್ ಅಲ್ಲಿ ಹೇಳಿದ್ದಾರೆ, ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು ಅಂತ ಹೇಳಿ ಇರೋ ಬರೋ ನೀರನ್ನೆಲ್ಲ ಬಿಟ್ಕೊಟ್ ಕೂತಿದ್ದಾರೆ. ಮುಂದೆ ಅದೇನಾಗುತ್ತೋ ಏನೋ. ಇದೇನ್ರಿ ಗಿರ್ಜಾ ಅವ್ರೆ,
ನನಗೆ ನೀರು ವೇಸ್ಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಬೆಡ್ಶೀಟಲ್ಲಿ ಇಡೀ ಬೆಂಗಳೂರಿಗಾಗೋ ಅಷ್ಟು ನೀರು ಸುರಿತಾ ಇದೆ. ಇದು ಖರ್ಚಿಫ್ ಆಗಿದ್ರೆ 1 ಸ್ಪೂನ್ ಅಷ್ಟೇ ನೀರು ಬಂದಿರೋದು. ಬೆಡ್ಶೀಟ್ ಅಲ್ವಾ, ಅದಕ್ಕೆ ಜಾಸ್ತಿ ಬರುತ್ತೆ. ಆದ್ರೂ ಅಕ್ಕ, ಈ ಬೆಡ್ಶೀಟು ಜಾಸ್ತಿ ನೀರ್ ಹೀರ್ಕೊಳ್ಳುತ್ತೆ. ನಾನು ಆನ್ಲೈನ್ ಅಲ್ಲಿ ಒಂದು ಬೆಡ್ಶೀಟ್ ಬುಕ್ ಮಾಡಿದ್ದೆ, 6,500. ನೀರೇ ಬೇಡ, ಡ್ರೈ ವಾಶ್ ಮಾಡಿದ್ರೆ ಸಾಕು. ಅಯ್ಯೋ, ಮಲ್ಗಕ್ಕೆ ಯಾಕ್ರಿ 6,500 ರೂಪಾಯಿ ಬೆಡ್ಶೀಟು? ನಮ್ಗಂತೂ ತಲೆ ಕೆಳಗೆ ಕೈ ಕೊಟ್ರೆ ಸಾಕು, ಕಲ್ಲಿನ ಮೇಲೆ ನಿದ್ದೆ ಬಂದ್ಬಿಡುತ್ತೆ. 6,500 ಕೊಟ್ಟು ಮಲ್ಗೆ ಮೇಲೆ ಮಲ್ಗಿದ್ರು ಅಯ್ಯೋ ಅಷ್ಟೊಂದು ದುಡ್ಡು ಖರ್ಚಾಗೋಯ್ತಲ್ಲ ಅಂತ ನಂಗಂತೂ ನಿದ್ದೆ ಬರ್ತಿರ್ಲಿಲ್ಲಪ್ಪ. ಆದ್ರೂ ಈ ಬೆಡ್ಶೀಟ್ ಹಿಂಡೋದು ಸಿಕ್ಕಾಪಟ್ಟೆ ಕಷ್ಟ. ಈ ಕಷ್ಟ ಎಲ್ಲ ಬೇಡ ಅಂದ್ರೆ ಸುಮ್ಮನೆ ಕಾಡಲ್ಲಿ ಇದ್ಬಿಡೋದೇ ವಾಸಿ ಅನ್ಸುತ್ತೆ. ಅದು ನಿಜಾನೇ. ಕಾಡಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗ್ದು ಒಣಗ ಹಾಕೋದು, ಇದು ಯಾವ ತಾಪತ್ರೇನೂ ಇರ್ತಾ ಇರ್ಲಿಲ್ಲ. ಅದಕ್ಕೇನಕ್ಕ, ಬಾವಂಗ್ ಹೇಳಿ ಜಂಗಲ್ ರೆಸಾರ್ಟಿಗೆ ಕರ್ಕೊಂಡು ಹೋಗು, ಒಳ್ಳೆ ಸ್ಟೇ ಇರುತ್ತೆ, ಕಾಡನ್ನು ನೋಡ್ದಂಗಾಗುತ್ತೆ. ಅಯ್ಯೋ ಸಾಕು ಸುಮ್ಮನಿರೆ, ದುಡ್ಡು ಕೊಟ್ಟು ಕಾಡೆಲ್ಲ ನೋಡೋದಕ್ಕೆ ನಂಗೆ ಇಷ್ಟ ಇಲ್ಲಪ್ಪ. ಅಲ್ಲ ಗೌರಿ, ನಿಮ್ಮ ಅಕ್ಕ ಕಾಸು ಖರ್ಚಾಗುತ್ತೆ ಅಂತ ಗಂಡನ್ಗೆ ಕಾಡ್ ಮನುಷ್ಯನ್ ಗೆಟಪ್ನ ಫ್ರೀಯಾಗಿ ಹಾಕಿ ಕಳ್ಸಿರೋರು ಇನ್ನ 1,000 ರೂಪಾಯಿ ಖರ್ಚು ಮಾಡಿ ಕಾಡಲ್ಲಿ ಇರ್ತಾರ ಹೇಳು? ಇದ್ದಕ್ಕಿದ್ದಾಗೆ ಕಾಡಿಗೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಗೆಡ್ಡೆ ಗೆಣಸು ತಿನ್ಕೊಂಡು ಮರದ ಪುಟ್ಟಿನಲ್ಲಿ ವಾಸ ಮಾಡ್ಕೊಂಡು ನೆನ್ಸ್ಕೊಂಡ್ರೆ ಖುಷಿ ಆಗತ್ತೆ. ಆದ್ರೆ ದುಡ್ಡೆಲ್ಲ ಖರ್ಚಾಗಬಾರ್ದು. ಹೀಗೆ ಯಾರೋ ಬಂದು ಹಾಗೆ ಕಾಡಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು. ಏನಂತೀರಾ ಸಂಧ್ಯಾ ಅವರೇ? ಅದೆಲ್ಲ ನಾವ್ ಅನ್ಕೊಂಡ್ರೆ ಎಲ್ರಿ ಆಗುತ್ತೆ, ಭಗವಂತ ಕಂಡ್ಬಿಡ್ಬೇಕು. ನಮ್ಮ ಅಕ್ಕ ಬೇಡ್ಕೊಂಡ್ರೆ ಹಾಗೆ ಆಗುತ್ತೆ ಅಲ್ವಾ ಅಕ್ಕ? ಹೌದು, ಭಗವಂತ ನಮ್ ಕಡೆ ಇದ್ದಾನೆ. ಅಪ್ಪ ಭಗವಂತ, 1-2 ದಿನದ ಮಟ್ಟಿಗಾದ್ರೂ ನಾವ್ ಕಾಡಿಗೆ ಹೋಗೋ ಹಾಗೆ ಮಾಡು, ನೆಮ್ಮದಿಯಾಗಿರ್ಬೋದು ಅನ್ಸುತ್ತೆ. ನಾವೆಲ್ಲ ಅಲ್ಲದೆ ಇದ್ರು ನಮ್ಮ ಯಜಮಾನ್ರಾದ್ರೂ ಹೋಗೋ ಹಾಗೆ ಮಾಡು. ಪಾಪ ಆಫೀಸು, ಶೋರೂಮು, ಸೇಲ್ಸು ಅಂತ ತುಂಬಾ ದಣದಿದ ಆ ಜೀವ. 1-2 ದಿನ ಕಾಡಲ್ಲಿದ್ರೆ ನೆಮ್ಮದಿಯಾಗಿರ್ತಾರೇನೋ, ಅಷ್ಟೇ ನನ್ನ ಪ್ರಾರ್ಥನೆ. ಅಕ್ಕ, ನಿನ್ ಪ್ರಾರ್ಥನೆ ಆ ದೇವ್ರಿಗೆ ಕೇಳಿಸ್ತು ಅನ್ಸುತ್ತೆ. ದೇವ್ರೇ ದೇವ್ರೇ. ಅಡವಿ ದೇವಿಯ ಹಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿ. ನಿಂತೋದ್ಯಾ? ನನಗೆ ಕೈ ಕೊಡ್ಬೇಕು ಅನ್ನೋದು ನಿನ್ನ ಜನ್ಮಸಿದ್ಧ ಹಕ್ಕು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಸದ್ಯ ಯಾರೂ ಇಲ್ಲ. ಅಯ್ಯೋ ಕರ್ಮವೇ, ಏನಪ್ಪ ಮಾಡಲಿ? ಈ ಫೋನ್ ಇವರೇ ಬರ್ಬೇಕಾ? ಎಲ್ಲೋಯ್ತು? ಓ ಬಾಬು. ಬಾಬು, ಯಾಕೆ ಲೇಟು ಅಂತ ಕೇಳ್ತಾ ಇದೆಯಾ? ನಿನಗೂ ಮಾನ ಮರ್ಯಾದೆ ಇಲ್ಲ, ನನ್ನ ಗಾಡಿಗಂತೂ ಮೊದಲೇ ಇಲ್ಲ. ಗಾಡಿ ಕೆಟ್ಟೋಗಿದೆ. ನೀವೆಲ್ಲ ನಾರ್ಮಲ್ ಆಗಿ ಬಂದಿದ್ದೀರಾ ಅಂತ ಹೇಳ್ದಲ್ಲ, ಅದಕ್ಕೆ ನಾನು ನಾರ್ಮಲ್ ಆಗಿ ಬರೋಣ ಅಂತ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಮ್ಯಾಚ್ ಬಾಕ್ಸ್ ಕೇಳಿದ್ಲು, ಕೊಟ್ಬಿಟ್ಟು ನಾರ್ಮಲ್ ಡ್ರೆಸ್ ಹಾಕೊಂಡು ಆಫೀಸಿಗೆ ಬರ್ತೀನಿ. ನಾನು ಹಾಕಿರೋ ಗೆಟಪ್ಪಲ್ಲಿ ಮೇನ್ ರೋಡಲ್ಲಿ ಬಂದರೆ ನಾಯಿಗಳು ಬೊಗಳ್ಕೊಂಡು ನೋಡುತ್ತೆ, ಮನುಷ್ಯರು ಬಾಯ್ ಬಿಟ್ಕೊಂಡು ನೋಡ್ತಾರೆ. ಅಷ್ಟೇ ಅಲ್ಲ, ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ ಅಂದರೆ ಪೊಲೀಸ್ ಹಿಡಿತಾರೆ ಅಂತ ಮಡ್ ರೋಡಲ್ಲಿ ಬರ್ತಾ ಇದ್ದೀನಿ. ಬಾಬು, ನೀನು ಮಾಡಿರೋ ಕೆಲಸದಿಂದ ನಾನು ಮಣ್ ರೋಡಲ್ಲಿ ಮಣ್ ತಿನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದೀನಿ. ಅಲ್ಲ, ನನ್ನನ್ನು ಯಾರಾದರೂ ನಿಜವಾದ ಕಾಡು ಮನುಷ್ಯರು ನೋಡ್ಬಿಟ್ರೆ ನಾನು ಅವ್ರ ಕಡೆಯವನು ಅಂತ ತಿಳ್ಕೊಂಡು ನನ್ನನ್ನು ಎತ್ತಾಕೊಂಡು ಹೋಗ್ಬಿಡ್ತಾರೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಆ ಡೀಲಿಂಗ್ ರಾಜು ತಲೆಗೆ ಈಟಿಯ ಚೆನ್ನಾಗಿ ಚುಚ್ಚಿಬಿಡ್ಬೇಕು ಅನಿಸ್ತಾ ಇದೆ. ಏನೋ ಬಾಯಿ ಬಂದಂಗೆ ಬೈತಾ ಇದ್ದಾನ? ಇರು, ನಾನೇ ಆ ಡೀಲಿಂಗ್ ರಾಜ್ಗೆ ಕಾಲ್ ಮಾಡ್ತೀನಿ. ಯಾಕೆ ಕಾಲ್ ಮಾಡಬಾರ್ದು? ಓ, ನೀವೆಲ್ಲ ಮರ್ತು ಬಂದಿರೋ ವಿಷಯ ಅವನು ಗೊತ್ತಾಗಿ ಅವನು ಮರ್ತು ಬಂದಿದ್ದಾನೆ ಅನ್ನೋ ಕೋಪನ ನನ್ನ ಮೇಲೆ ತೋರಿಸ್ತಾನೆ ಅಂತನ? ಇದು ಅನ್ಯಾಯ. ನ್ಯಾಯವಾಗಿದ್ರು ತಪ್ಪಾ? ಅಲ್ಲ, ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಕಾಡ್ ಮನುಷ್ಯನ ಗೆಟಪ್ಪಲ್ಲಂತೂ ಬರೋಕ್ಕಾಗಲ್ವೇ? ಇರ್ಲಿ ಬಿಡು, ದಿನ ಸಾಯೋರ್ಗೆ ಅಳವ್ರು ಯಾರು ಅನ್ನೋ ಹಾಗೆ ದಿನ ಅಳವ್ರಿಗೆ ಸಾಯೋರು ಯಾರು? ಲೇಟಾಗೇ ಬರ್ತೀನಿ ಇವತ್ತು ಆಫೀಸ್ಗೆ. ಇಡು ಫೋನು. ಗಾಡಿ ಕೆಟ್ಟು ನಿಂತಿದೆ, ಆಫೀಸಿಗೆ ಲೇಟ್ ಆಗ್ತಾ ಇದೆ. ಏನು ಮಾಡಲಿ? SSLCಲಿ 2 ಸ್ಟ್ರೋಕ್ ಇಂಜಿನ್ ಬಗ್ಗೆ ಓದಿದ್ ನನ್ನ ನೆನಪಿನ ಬತ್ತಳಿಕೆಯಿಂದ ಯಾವುದಾದ್ರೂ ಬಾಣ ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಏನಾಗಿರ್ಬೋದು? ಪೆಟ್ರೋಲ್ ಇದೆಯಾ? ಪೆಟ್ರೋಲು ಇದೆ. ಏನಾಯ್ತು? ಅಯ್ಯೋ, ಮನೆ ಮಗ ಸರಿ ಇಲ್ಲ ಅಂದರೆ
ಮದುವೆ ಮಾಡಿಸಿ ಸರಿ ಹೋಗ್ತಾನೆ ಅಂತಾರೆ. ಮನೇಲಿರೋ ಗಾಡಿನೇ ಸರಿ ಇಲ್ಲ ಅಂದರೆ ಏನು ಮಾಡೋದು? ಹಾಂ, ರಿಮೋಟ್ ಹಾಳಾದ್ರೆ ಬೆನ್ನ ಮೇಲೆ ಹೊಡಿಬೇಕು, ಟಿವಿ ಹಾಳಾದ್ರೆ ತಲೆ ಮೇಲೆ ಹೊಡಿಬೇಕು, ಗಾಡಿ ಹಾಳಾದ್ರೆ ಬಗ್ಸ್ ಹೊಡಿಬೇಕು. ಇಟ್ಸ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಇಟ್ ಬ್ಯಾಕ್. Hey, it worked. ಏನಿದು? ಯಾರು ಓಡಾಡದೇ ಇರೋ ದಾರಿಲಿ ಸರ್ಕ್ 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 ಅಂತ 3 ಸರಿ ಸೌಂಡ್ ಬಂತಲ್ಲ? ಅನ್ಯ ಗ್ರಹದಿಂದ ಏಲಿಯನ್ಸ್ ಏನಾದರೂ ಲ್ಯಾಂಡ್ ಆದ್ರ? ಕೋಲು ಈ ಕಡೆಯಿಂದ ಸೌಂಡ್ ಬಂತೆ. ಓ, 1+2. ಯಾರೀ ಕೋಲುಗಳ ಸರ್ದಾರ? ಕೋಲುಗಳನ್ನ ಇಲ್ಲಿ ಸಿಕ್ಸಿ ಕೋಲಿಲ್ಲದ ಸರ್ದಾರ ಆಗಿದ್ದಾರೆ. ಓ, ಇದು ಕೋಲಲ್ಲ, ಈಟಿ. ಬಟ್ ಹೌ ಇಸ್ ದಿಸ್ ಈಟಿ ಹಿಯರ್? ಒರಿಜಿನಲ್ ಈಟಿ. ಬ್ಲಡ್ ಬಂದ್ಬಿಡ್ತು. ಬ್ಲಡ್ ಎಣ ತರ ತಗೊಂಡು ಹೋಗಿ ಬಾಯ್ ಬಡ್ಕೋತಾ ಇದ್ರ ಯಾರೋ ನೀವೆಲ್ಲ? ನಾನು ಆರ್ಟಿಸ್ಟ್ ಅಲ್ರಪ್ಪ, ಸೇಲ್ಸ್ ಮ್ಯಾನು. ಲಕಚನ ಕಚ ಅಲ್ಲಪ್ಪ, ಕಾಚಾ ಕಂಪ್ನಿ. ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ನಾನ್ ಸೇಲ್ಸ್ ಮ್ಯಾನ್ ಕಣ್ರಯ್ಯ. ಯಾರಯ್ಯ ನೀವೆಲ್ಲ? ಕೊಯ್ಯಿ ಕೊಟಾರ ಅಲ್ರಯ್ಯ. ನೀವು ನಿಜವಾದ ಕಾಡು ಮನುಷ್ಯರ ಇಲ್ಲ ಪಿಕ್ಚರ್ ಶೂಟಿಂಗ್ನವರ? ಸಿಟಿಯಿಂದ ನೆಲಮಂಗ್ಲ ಟೋಲ್ ದಾಟೋದಕ್ಕೇನೆ 2.5 hours ಬೇಕು. ಅಂತದ್ರಲ್ಲಿ ನೂಡಲ್ಸ್ ಮಾಡೋ ಗ್ಯಾಪ್ ನನ್ನ ಕಾಡಿಗೆ ತಾಕೊ ಬಂದ್ಬಿಟ್ಟಿದ್ದೀರಲ್ಲ. ಹೌ ಇಸ್ ದಿಸ್ ಪಾಸಿಬಲ್? ಹಾ, ನನಗೆ ಈಗ ಗೊತ್ತಾಯ್ತು. ಇದು ಕುರಿ ಮಾಡೋ ಪ್ರೋಗ್ರಾಮು. ನಾನು ಕುರಿ ಆದೆ. ಓಕೆ ಓಕೆ, ಎಲ್ಲಿದೆ ಕ್ಯಾಮ್ರಾ? ನೋಡ್ರಪ್ಪ, ನಾನು ಕುರಿ ಆದೆ. ನೀವು ಮಾಡಿ ತಮಾಷೆಗೆ ಅಂತ ಗೊತ್ತಾಯ್ತು. ಬನ್ನಿ ಬನ್ನಿ, ಗಿಫ್ಟ್ ಕೊಡ್ ಬನ್ನಿ, ಗಿಫ್ಟ್ ಕೊಡ್ ಬನ್ನಿ. ಲಾಭ ಟುಸ್ಕಿನ ಬಾಬು ಬಾಸ್ಕಿ ಇರಬೇಕು. ಲೇ, ನಮ್ಮ ಫ್ರೆಂಡು ಬಾಬು ಭಾಸ್ಕರ್ ಜೊತೆ ಸೇರ್ಕೊಂಡು ಎಲ್ಲರೂ ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ಯಾಕ್ರೋ ಹಿಂಗ್ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ರು. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂತ ಕೈ ಮುಗಿದ್ ಕೇಳ್ಕೋಬೇಕಾ? ಟುರ್ ಬ್ಯಾನ ಕಾಳಿದಾಸ ಪಿಕ್ಚರ್ ಅಣ್ಣವ್ರ ಪ್ಯಾನ. ಅಯ್ಯೋ, ಇವ್ರು ಆಡ್ತಾ ಇರೋದು ನೋಡ್ತಾ ಇದ್ರೆ ಇವ್ರು ನಿಜವಾದ ಕಾಡು ಮನುಷ್ಯರೇ ಅಂತ ಅನ್ನಿಸ್ತಾ ಇದೆ. ಏನ್ ಮಾಡ್ಲಿ, ಮಿಸ್ ಆಗಿ ಪ್ಯಾರಲಲ್ ಯೂನಿವರ್ಸ್ ಕಾಲಿಟ್ಟು ಆಫ್ರಿಕಾಗೆ ಏನಾದ್ರು ಬಂದ್ಬಿಟ್ನಾ? ಬಾಯ್ ಬಿಟ್ಟು ಏನಾದ್ರೂ ಮಾತಾಡ್ರು. ಇವ್ರ ಭಾಷೆ ಟ್ರೈ ಮಾಡ್ತೀನಿ. ಸಾಕ್ ಮಿಸ್ರಯ್ಯ, ಬಾಯ್ ಬಿಟ್ರೆ ಬಾಯ್ ಪಡ್ಕೋತಾ ಇದೀರ ಅವಾಲಿಂದ. ಅಯ್ಯೋ ಶಿವಪ್ರಸಾದ, ಇವ್ರನ್ನ ಹೀಗೆ ಬಿಟ್ರೆ ನಿನ್ನ ಬಂಡೀಪುರಕ್ಕೆ ಕರ್ಕೊಂಡೋಗಿ ಬಂಡೆಗೆ ಹೊಡಿಸ್ತಾರೋ, ಇಲ್ಲ ನಾಗರೊಳಗೆ ಕರ್ಕೊಂಡೋಗಿ ನಾಗಿಣಿ ಕೈಯಲ್ಲಿ ಕಚ್ಚಿಸ್ತಾರೋ ಗೊತ್ತಿಲ್ಲ. ಕಮಾನ್ ಕಮಾನ್ ಶಿವಪ್ರಸಾದ್, ಯೂಸ್ ಯುವರ್ ಬ್ರೈನ್ ವಿಚ್ ಯು ಡೋಂಟ್ ಹ್ಯಾವ್. ಐತರಿ ಲಕಡಿ ಪಕಡಿ ಜುಮ್ಮ, ನಮಗೂ ಬರುತ್ತಮ್ಮ. ಕಾಡಾದ್ರೂ ಅಷ್ಟೇ, ನಾಡಾದ್ರೂ ಅಷ್ಟೇ. ಬಿದ್ರೆ ತುಳಿತಾರೆ, ಎದ್ರೆ ಎಳಿತಾರೆ ಕಾಲ್ನ. ಗಜಿಬಿಜಿನ ಏನ್ರಯ್ಯ ಮಾತಾಡ್ತಾ ಇದ್ದೀರಾ? ಕಡೆ ಪಕ್ಷ ಸಬ್ ಟೈಟ್ಲ್ ಆದ್ರೂ ಆಗ್ರಯ್ಯ, ಅರ್ಥ ಮಾಡ್ಕೊಳ್ತೀನಿ. ಕೊರಿಮಾ ಲತೀಫಾ ಲಘುಚಮ ನಿಯಾ ವ್ಯಾಕ್ಯೂಮ ಅದ್ಮ ಕುಟ್ಟಿ കുട്ടിന ഓ മോസ്റ്റ്ലി കേരള കാടിൽ തപ്പിസ്കൊണ്ട് വന്നിരിക്കും. ചേട്ടാ ചേച്ചി ഞാൻ മലയാളം സംസാരിക്കും. ഇവിടെ മോഹൻലാൽ, ಇಂದ ಮಮ್ಮೂಟಿ, ಇಂದ ಪೃಥ್ವಿರಾಜನ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಇಷ್ಟೇ ಗುರು ನನಗೆ ಮಲಯಾಳಂ ಗೊತ್ತಿರೋದು. ಬಾರ್ಡ್ವರ್ಗೂ ಬಂದು ಬಾಯ್ ಬಡ್ಕೋತಾ ಇದ್ದೀನಿ, ಬಿಟ್ಬಿಡ್ರಯ್ಯ. ನಾನು ಮಾಡಿದ ಕಾಮಿಡಿ ಇವರಿಗೆ ಇಷ್ಟ ಆಗಿದ್ದು ಅನ್ಸುತ್ತೆ. ಓಕೆ ಬ್ರದರ್ಸ್, ಥ್ಯಾಂಕ್ ಯು ಸೊ ಮಚ್. ಇನ್ನೊಂದ್ಸರಿ ಸಿಗುವ. ನಿಂತ್ಕೊಳ್ಳೋ. ಕನ್ನಡ
ಸರ್ ನಿಮ್ಗೆ ಕನ್ನಡ ಬರುತ್ತಾ? ಅಯ್ಯೋ ಮತ್ತೆ ಯಾಕೆ ಸರ್ ನಿಮ್ಮ ಸಬಾರ್ಡಿನೇಟ್ ಸಾಲ ಅವಾಲಿಂದ ಲಾಚಾಪಚ ಅಂತ ಇದ್ದಾರೆ. ನಾನೆಲ್ಲೋ ಬಾಹುಬಲಿ ಸೆಟ್ಟಿಂದ ಓಡ್ ಬಂದಿರೋ ಕಾಲಕ್ಕೆ ಏನು ಪಾರ್ ರಿಲೇಟಿವ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಅವ್ರಿಗೆ ಏನ್ ಹೇಳ್ದೆ ಗೊತ್ತಾ? ಗೊತ್ತಿಲ್ಲ ಸರ್. ಏಯ್ ಹೇಳ್ರೋ, ಇದು ನನ್ ಬೇಟೆ, ನಾನೇ ಚುಚ್ಚಿನಿ ಅಂದ್ರು ನಮ್ ರಾಜ. ಹೇಯ್ ಕನ್ನಡ ಬರುತ್ತೆ ಮತ್ತೆ ಯಾಕ್ರೋ ಅವಾಗ್ಲಿಂದ ಗಾಂಚಲಿ ಬಿಟ್ಟು ಕನ್ನಡ ಮಾತಾಡ್ಲಿಲ್ಲ? ನೋಡ್ರಪ್ಪ, ಕನ್ನಡ ಮಾತಾಡಿ, ಖುಷಿ ಆಗತ್ತೆ. ಕನ್ನಡ ನಾಡಲಿದ್ರೆ ಸಿರಿಗನ್ನಡ, ಕನ್ನಡ ಕಾಡಲಿದ್ರೆ ವನಸಿರಿಗನ್ನಡ. ಬೇಟೆ ಬೇಟೆ ಅಂದ್ರೆ ನನ್ನನ್ನು ಬೇಟೆ ಆಡ್ತೀರಾ ಸರ್? ನಾನು ಯಾಕೆ ಸರ್ ಬೇಟೆ? ಏಯ್ ಅದನ್ನ ಕುಯ್ತಾ ಹೇಳ್ತೀನಿ. ಜುಗುಳಬ ಟುಯ್ಯ ಟುಸ್ಕಿ ಜುಮ್ಕಂಟಬ. ಸಾಯದರೆ ಸಾಯೋ ದೊರೆನಾ? ಅಯ್ಯೋ ನಿಮ್ ದೊರೆ ಸಾಯ್ತಾನೋ ನಾನ್ ಸಾಯ್ತೀನೋ ಗೊತ್ತಾಗ್ತಾ ಇಲ್ವೇ. ಏಯ್ ಲಬ ಬಿಟ್ಬಿಡ್ರೋ. ಮಾವ ಯಾಕೆ ನಗ್ತಿದ್ದೀರಾ? ನೀನ್ ನಗ್ತಾ ಇದೆಯಲ್ಲ, ಅದಕ್ಕೆ ನಾನು ನಗ್ತಾ ಇದ್ದೀನಿ. ನಾನು ನೋಡಿದ್ರೆ ನಗು ಬರುತ್ತಾ? ಹಾಗಲ್ಲಮ್ಮ, ಈ ನಿನ್ನ ನಗುವಿಗೆ ಕಾರಣವೇನು? ಇವನ್ ಯಾರೋ ಟ್ರೆಂಡಿಂಗ್ ವಿಡಿಯೋನೆಲ್ಲ ಮಾಡ್ತಾನೆ. ಇವನಿಗೆ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಹೌದಮ್ಮ, ಈ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಅಲ್ಲ, AC ಇದ್ರೂ ಶೆಕೆ ತಪ್ಪೋದಿಲ್ಲ. ಮಾವ ನಾನು ಹಾಗಲ್ಲ ಹೇಳಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಕಾಡಲ್ಲಿರೋ ಮನುಷ್ಯ ಫುಲ್ ಅಪ್ಡೇಟ್ ಆಗಿದ್ದಾನೆ. ಅವನ ಹತ್ರ ಮೊಬೈಲ್ ಇದೆ, ರೀಲ್ಸ್ ಮಾಡ್ತಾನೆ, ಆಮೇಲೆ ಕನ್ನಡದ ಫೇಮಸ್ ರೀಲ್ಸ್ನೆಲ್ಲ ಮಾಡ್ತಾನೆ. ಆದ್ರೆ ಅವನಿಗೆ ಈ ಮೊಬೈಲ್ ಬಗ್ಗೆ ಎಲ್ಲ ಹೇಗ್ ಗೊತ್ತು, ಕಾಡಲ್ಲಿ ಹೇಗ್ ನೆಟ್ವರ್ಕ್ ಸಿಗುತ್ತೆ ಇದೆಲ್ಲ ಗೊತ್ತಾಗಿಲ್ಲ. ಆದ್ರೆ ಇದನ್ನೆಲ್ಲ ಮಾಡ್ತಾನೆ. ಕಾಡ್ ಮನುಷ್ಯ ರೀಲ್ ಮಾಡ್ತಾನ? ಯಾರೇ ಅದು? ಜಂಗಲ್ ಜಾಕಿ _ ಜಾರ್ಮುಗ ಅಂತ. ಏನೇ ಇದು ಹೀಗಿದೆ ಹೆಸರು? ಅಲ್ಲಮ್ಮ, ಸ್ಕೂಲು ಕಾಲೇಜಲ್ಲಿ ಓದಿ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಚೆನ್ನಾಗಿತ್ತು, ಅಥವಾ ಕ್ರಿಕೆಟ್ ಕಲ್ತು ಗ್ರೌಂಡ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಪರವಾಗಿಲ್ಲ. ಇದು ಯಾವುದಮ್ಮ ಇದು ಅಂಡರಲ್ ಸ್ಕೋರು? ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ. ಮಾವಯ್ಯ ಅದು ಯೂಸರ್ ನೇಮು, ಅದಕ್ಕೆ ಹಾಗಿದೆ. ಅವನು ಕಾಡಲ್ಲಿರೋ ಹುಡುಗ ಅಲ್ವಾ, ಅದಕ್ಕೆ ಜಂಗಲ್ ಜಾಕಿ ಅಂತ ಇಟ್ಕೊಂಡಿದ್ದಾನೆ. ಅವನ ಹೆಸರು ಜಾರ್ಮುಗ ಅಂತ. ಏನ್ ಕಾಲ ಬಂತಪ್ಪ. ನಾಡಲ್ಲಿರೋ ನೆಟ್ವರ್ಕ್ನ ತಡ್ಕೊಳಕ್ಕಾಗದೆ ಪಕ್ಷಿಗಳೆಲ್ಲ ಕಾಡಿಗೆ ಹೋಗಿದ್ವು. ಈಗ ಕಾಡಲ್ಲೂ ನೆಟ್ವರ್ಕ್ ಸಿಗುತ್ತೆ ಅಂದ್ರೆ ಪಾಪ ಅವೆಲ್ಲ ಎಲ್ಲಿ ಹೋಗ್ಬೇಕು? ಓ ಬಾಬು ಅವರು. ಹಲೋ ಬಾಬು ಅವರೇ, ಹೇಳಿ. ಅತಿಗಳೇ, ಏನ್ ನಿಮ್ ಯಜಮಾನಗಳದ್ದು ಹಾವಳಿ ನೋಡ್ಬಿಟ್ರಾ ಹೇಗಿದೆ ಗೆಟಪ್ಪು? ನಾನು ಮಾವ ಸೇರ್ಕೊಂಡು ಅವ್ರನ್ನ ರೆಡಿ ಮಾಡಿದ್ದು. ಮಾವ, ಬಾಬು ಅವ್ರು ಫೋನ್ ಮಾಡಿದ್ದಾರೆ, ಅವ್ರ ಗೆಟಪ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ. ಇರಿ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹೇಳಿ ಬಾಬು ಅವರೇ. ಹಲೋ ಅತಿಗಳೇ, ಒಂದ್ ನಿಮಿಷ ಮಾತುಗಳು ಕೇಳಿ. ನಾನು ಗೆಟಪ್ಗಳು ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳಕ್ ಮಾಡ್ಲಿಲ್ಲ. ಅದು ಶಿವಪ್ನು ಆಫೀಸ್ಗಳಕ್ಕೆ ಬಂದಿಲ್ಲ. ಏನು ಆಫೀಸಿಗೆ ಬಂದಿಲ್ವಾ? ದೇವ್ರೆ ದೇವ್ರೆ, ಮತ್ ಎಲ್ಲಿ ಹೋಗ್ಬಿಟ್ರು? ಶಿವಪ್ನು ಆಫೀಸ್ಗಳಿಗೆ ಬರುವಾಗ ನನಗೂ ಫೋನ್ಗಳು ಮಾಡಿದ್ದ. ನಾವ್ಯಾರೋ ಗೆಟಪ್ಗಳು ಹಾಕೊಂಡು ಬಂದಿಲ್ಲ ಅಂತ ಹೇಳಿದ್ಮೇಲೆ ಅವನು ಮನೆಗಳಿಗೆ ಹೋಗ್ಬಿಟ್ಟು ಕಾಸ್ಟ್ಯೂಮ್ಗಳು ಚೇಂಜ್ ಮಾಡ್ಕೊಂಬತ್ತೀನಿ ಅಂತ ಹೇಳ್ದ. ಆಮೇಲಿಂದ ಆ ಸಮಯಗಳು ನಾಪತ್ತೆಗಳಾಗ್ಬಿಟ್ಟವನೇ. ಫೋನ್ಗಳು ನಾಟ್ ರೀಚಬಲ್ಗಳು ಅತಿಗಳೇ. ದೇವ್ರೆ, ಹೇಳಿ ಕೊಡಮ್ಮ. ಹೇ ಬಾಬು, ನಾನು ಅವರಪ್ಪ ಮಾತಾಡ್ತಿರೋದು. ನೀವು ಮಾತಾಡ್ತೀರ ಅಂತ ನನಗೆ ಗೊತ್ತು ಅಂಕಲು. ಐನೋ. ಲೇ, ಇಂಥ ಸಮಯದಲ್ಲಿ ತಮಾಷೆ ಮಾಡ್ತಾರೇನೋ? ಶಿವು ಆಫೀಸ್ ಕೆಲಸದ ಮೇಲೆ ಯಾರು ಹೊರಗಡೆ ಹೋಗಿದಾನ ವಿಚಾರಿಸಿದ್ಯಾ? ಅಯ್ಯೋ, ಇವತ್ತು ಯಾವ ಫೀಲ್ಡ್ ವರ್ಕ್ಗಳು ಇಲ್ಲ ಅಂಕಲು. ಆಫೀಸ್ಗಳೆಲ್ಲ ಮೀಟಿಂಗ್ಗಳಿತ್ತು, ಆ ಆ್ಯಪ್ನು ಇಲ್ಲಿಗೆ ಬರ್ಬೇಕಾಗಿತ್ತು. ಆಮೇಲೆ ಇನ್ನೊಂದು ಅಂಕಲು, ಇವತ್ತು ನಮ್ಮ ರಾಮಾಯಣ ಆಫೀಸ್ಗಳಿಗೆ ಬರುವಾಗ ಶಿವಪುರ ಗಾಡಿಗಳನ್ನ ರೋಡ್ಗಳಲ್ಲಿ ನೋಡದಂತೆ, ಅನುಮಾನಗಳು ಬಂದು ನೋಡಿದ್ರೆ ಕೀಗಳು ಅಲ್ಲೇ ಇತ್ತಂತೆ. ಆಮೇಲೆ ರಾಮಾಯಣ ಅಲ್ಲೇ ಹುಡ್ಕಾಡಿದಾನೆ, ಶಿವಪ್ಪನ ಕಾಣಿಸಿಲ್ಲ. ಅದಕ್ಕೆ ಕೀಗಳು ಇಟ್ಕೊಂಡು ಆಫೀಸ್ಗಳಿಗೆ ಬಂದು ನನಗೆ ಹೇಳ್ದ. ಅದಕ್ಕೆ ನಾನು ಗಾಬರಿಗಳಾಗ್ಬಿಟ್ಟು ನಿಮಗೆ ಫೋನ್ಗಳು ಮಾಡಿದೆ. ದೇವ್ರೆ ದೇವ್ರೆ, ಎಲ್ಲ ಚೆನ್ನಾಗಿದೆ ಅನ್ನೋವಾಗ ನನ್ನ ಗಂಡನ ಇಂಥ ಗಂಟೆ ತಂದ್ಬಿಟ್ಟಿಯಲ್ಲ. ನಾನು ಏನಪ್ಪ ಮಾಡ್ಲಿ? ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ ಭಗವಂತ. ಸಮಾಧಾನ ಮಾಡ್ಕೊಳಮ್ಮ, ಗಾಬರಿ ಆಗ್ಬೇಡ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬರ್ಬಹುದು ಅವ್ರ ಮನೆಗೆ.